ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಗಜೇಂದ್ರಗಡ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತು ಕರ್ನಾಟಕದ ಪರಿಚಯ ಬಗ್ಗೆ ಅಧ್ಯಯನ ಮಾಡೋಣ. ಈ ಕರ್ನಾಟಕ ಬಗ್ಗೆ ಅಧ್ಯಯನ ಮಾಡೋಣ. ಕರ್ನಾಟಕದ ರಚನೆ ಬಗ್ಗೆ ಅಥವಾ ಕರ್ನಾಟಕ ಯಾವಾಗ ಸ್ಥಾಪನೆ ಆಯಿತು, ಯಾರು ಸ್ಥಾಪನೆ ಮಾಡಿದ್ರು, ಯಾವ ಥರ ಅಂತ ನಮಗೆ ಇನ್ನೆಲ್ಲ ಮಾಹಿತಿಯನ್ನು ತಿಳ್ಕೊಬೋದು. ಹಾಗಾದರೆ ಈ ಕರ್ನಾಟಕ ಇದು ನಮ್ಮ ಕರ್ನಾಟಕ ರಚನೆ ಬಗ್ಗೆ ಅಧ್ಯಯನ ಮಾಡೋಣ. ಕರ್ನಾಟಕವು ಯಾವಾಗ ರಚನೆ ಆಯಿತು ಅಥವಾ ಏಕೀಕರಣ ಆಯಿತಪ್ಪ ಅಂದರೆ 1956 ನವೆಂಬರ್ 1ರಂದು ಕರ್ನಾಟಕ ರಚನೆ ಆಯಿತು. ಹಾಗಾದರೆ ಕರ್ನಾಟಕ ರಚನೆ ಆಯಿತು ಅಥವಾ ಕರ್ನಾಟಕ ಏಕೀಕರಣ ಆದ ಸಂದರ್ಭದಲ್ಲಿದ್ದಂಥ ಮುಖ್ಯಮಂತ್ರಿ ಯಾರು? CM ಮುಖ್ಯಮಂತ್ರಿ ಯಾರು ಅಂದರೆ ಎಸ್ ನಿಜಲಿಂಗಪ್ಪನವರು. ನಿಜಲಿಂಗಪ್ಪ ಕರ್ನಾಟಕದ ಏಕೀಕರಣ ಸಂದರ್ಭದಲ್ಲಿದ್ದಂಥ ಮುಖ್ಯಮಂತ್ರಿ. ಹಾಗಾದರೆ ಇದು ಏನಪ್ಪ ಅಂದರೆ ಕರ್ನಾಟಕದ ಏಕೀಕರಣದ ವಿಷಯ. ಈಗ ಈ ಕರ್ನಾಟಕದ ಬದಲಾವಣೆ ಮಾಡಿದ ಅಥವಾ ಮರುನಾಮಕರಣ ಮಾಡಿದ ವ್ಯಕ್ತಿ ಯಾರು ಅಂತ ನಮಗೆ ಅಧ್ಯಯನ ಮಾಡೋಣ. ಯಾರಪ್ಪ ಅಂದರೆ ಮರುನಾಮಕರಣ ಮಾಡಿದ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಡಿ ದೇವರಾಜ ಅರಸು ಅವರು. ಇವರು ಯಾವಾಗ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರಪ್ಪ ಅಂದರೆ 1973 ನವೆಂಬರ್ 1ರಂದು ಕರ್ನಾಟಕವನ್ನು ಮರುನಾಮಕರಣ ಮಾಡ್ತಾರೆ. ಇಷ್ಟು ನಮಗೆ ಮಾಹಿತಿ ಬರ್ತದೆ. ಹಾಗಾದರೆ ನಮ್ಮ ಕರ್ನಾಟಕದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ರು ಕೂಡ ಅಂದಿನ ಮೊದಲ ರಾಜ್ಯಪಾಲರು ಕೂಡ ಗೊತ್ತಿಲ್ಲ. ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಕರ್ನಾಟಕ ರಚನೆ ಆದಾಗ ಯಾರು ರಾಜ್ಯಪಾಲರು ಇದ್ರಪ್ಪ ಅಂದರೆ ಗವರ್ನರ್, ಕರ್ನಾಟಕ ಫಸ್ಟ್ ಗವರ್ನರ್ ಯಾರು ಅಂದರೆ ಜಯ ಚಾಮರಾಜೇಂದ್ರ ಒಡೆಯರು. ಇವರು ಕರ್ನಾಟಕದ ಮೊದಲ ರಾಜ್ಯಪಾಲರು, ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು. ಹೌದಾ? ಇಷ್ಟೆಲ್ಲ ಕರ್ನಾಟಕದ ಬಗ್ಗೆ ನೋಡಿ. ಈಗ ಕರ್ನಾಟಕದ ಹಿನ್ನೆಲೆ ನೋಡೋಣ. ಕರ್ನಾಟಕದ ಹಿನ್ನೆಲೆಯಲ್ಲಿ ಕರ್ನಾಟಕದ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ನಮಗೆ ಗೊತ್ತಿರಬೇಕು. ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಕರ್ನಾಟಕದ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ ಎಷ್ಟು? 31. ಕರ್ನಾಟಕದ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ 31. ಕರ್ನಾಟಕವನ್ನು ಎಷ್ಟು ಕಂದಾಯ ವಿಭಾಗಗಳನ್ನಾಗಿ ಮಾಡಿದೆ ಅಂತ ನಮಗೂ ಈಗಾಗಲೇ ಗೊತ್ತಿದೆ. ಕಂದಾಯ ವಿಭಾಗಗಳು ಎಷ್ಟು ಬರುವುದು? ಕಂದಾಯ ವಿಭಾಗಗಳು ಡಿವಿಷನ್ಸ್. ಕರ್ನಾಟಕ ಎಷ್ಟು ಡಿವಿಷನ್ಸ್ ಆಗಿ ಮಾಡಿದೆ ಅಂದರೆ 4. ಕರ್ನಾಟಕದ ಎಷ್ಟು ಕಂದಾಯ ವಿಭಾಗ ಅಂದರೆ 4 ಕಂದಾಯ ವಿಭಾಗಗಳು ಕರ್ನಾಟಕದಲ್ಲಿ. ಹಾಗಾದರೆ ಈ ಕರ್ನಾಟಕದ ಸ್ವಲ್ಪ ತುತ್ತ ತುದಿಗಳನ್ನು ನೋಡೋಣ. ಹಾಗಾದರೆ ನಮಗೆ ಫಸ್ಟ್ ಏನು ಗೊತ್ತಿರಬೇಕಂದ್ರೆ ದಿಕ್ಕುಗಳು ಗೊತ್ತಾಗಬೇಕು. ಹೌದಾ? ಒಟ್ಟು ದಿಕ್ಕುಗಳ ಸಂಖ್ಯೆ 7, ಪ್ರಮುಖ ದಿಕ್ಕುಗಳು 4, ಉಪದಿಕ್ಕುಗಳು 4. ಹೌದಾ? ಹಾಗಾದರೆ ದಿಕ್ಕುಗಳ ಬಗ್ಗೆ ಗೊತ್ತಿರಬೇಕು ನಮಗೆ. ಉಯಿಪು ಆದ ನೈಭವ ಇದು ಕೂಡ ಗೊತ್ತಿರಬೇಕು. ಹಾಗಾದರೆ ಈ ನಮ್ಮ ಕರ್ನಾಟಕದ ನಕ್ಷೆಗಳ ಮೂಲಕ ತುದಿಗಳನ್ನು ಗುರುತು ಮಾಡೋಣ. ಇದು ಉತ್ತರದ ತುದಿ. ಯಾವುದು ಇದು? ಕರ್ನಾಟಕದ ಉತ್ತರದ ತುದಿ. ಇದು ಯಾವುದಪ್ಪ ಅಂದರೆ ಕರ್ನಾಟಕದ ದಕ್ಷಿಣದ ತುತ್ತ ತುದಿ. ಇದು ಪಶ್ಚಿಮದ ತುತ್ತ ತುದಿ. ಯಾವ ತುದಿ? ಪಶ್ಚಿಮದ ತುತ್ತ ತುದಿ. ಇದು ಪೂರ್ವದ ತುತ್ತ ತುದಿ. ಇಷ್ಟು ನಮಗೆ ಗೊತ್ತಿದೆ. ಹಾಗಾದರೆ ಇಲ್ಲಿರುವಂಥ ಸ್ಥಳಗಳು ಯಾವಂತ ನಮಗೆ ಗೊತ್ತಿದೆ. ಯಾವ ಸ್ಥಳಗಳು? ಉತ್ತರದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬರುವಂಥ ಔರದ್, ಇದು ತಾಲೂಕು ಹೌದು. ಉತ್ತರದಲ್ಲಿ ಬೀದರ್ ಜಿಲ್ಲೆಯ ಔರದ್. ಈಗ ದಕ್ಷಿಣಕ್ಕೆ ಬರೋಣ. ದಕ್ಷಿಣದಲ್ಲಿ ಯಾವುದಪ್ಪ ಅಂದರೆ ಚಾಮರಾಜನಗರ ಜಿಲ್ಲೆ. ಅದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಅಂತ ಊರಿದೆ. ಈ ಗುಂಡ್ಲುಪೇಟೆ ಕರ್ನಾಟಕದ ದಕ್ಷಿಣದ ತುತ್ತ ತುದಿಯಾಗಿದೆ. ಈಗ ಕರ್ನಾಟಕದ ಪೂರ್ವ ತುದಿ ನೋಡೋಣ. ಪೂರ್ವ ತುದಿ ಯಾವುದಂದರೆ ಕೋಲಾರದ
ಮುಳಬಾಗಿಲು. ಕೋಲಾರದ ಮುಳಬಾಗಿಲು. ಈ ಕೋಲಾರದ ಮುಳಬಾಗಿಲು ಕರ್ನಾಟಕದಲ್ಲಿ ಮೊದಲಿಗೆ ಸೂರ್ಯ ಉದಯಿಸುವ ಸ್ಥಳವಾಗಿದೆ. ನೆಕ್ಸ್ಟ್ ಕರ್ನಾಟಕದ ಪಶ್ಚಿಮ ತುದಿ ಬರೋಣ. ಕರ್ನಾಟಕದ ಪಶ್ಚಿಮ ತುದಿ ಯಾವುದು ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಯಾವುದು? ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕರ್ನಾಟಕದ ಪಶ್ಚಿಮ ತುದಿ ಆಗಿದೆ. ಈಗ ಕರ್ನಾಟಕದ ವಿಸ್ತೀರ್ಣ ಬಗ್ಗೆ ಸ್ವಲ್ಪ ನೋಡೋಣ. ವಿಸ್ತೀರ್ಣ ಕರ್ನಾಟಕದ ಉತ್ತರ ತುದಿಯಿಂದ ದಕ್ಷಿಣಕ್ಕೆ ಎಷ್ಟೈತಿ, ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟೈತಿ ಅಂತ ನೋಡೋಣ. ಹಾಗಾದರೆ ಉತ್ತರದಿಂದ ಕರ್ನಾಟಕ ದಕ್ಷಿಣಕ್ಕೆ ಎಷ್ಟು ಐತೆ ಅಂದರೆ 750 ಕಿಲೋಮೀಟರ್ ಏನಾಗಿದೆ ಉದ್ದವಿದೆ ಉತ್ತರದಿಂದ ದಕ್ಷಿಣ. ಹಾಗಾದರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟೈತೆ ಅಂದರೆ 400 ಕಿಲೋಮೀಟರ್. ಎಷ್ಟಿದೆ? 400 ಕಿಲೋಮೀಟರ್ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತಾ ಉದ್ದ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.